ಅವತ್ತು ಬಿಲ್ ಬಂತು, ಅದನ್ನು ವಿರೋಧಿಸ್ಬೇಕು. ಏನ್ ಮಾಡ್ತೀರಾ ನೀವು? ಏನು ಹೋರಾಟ ಮಾಡಿದ್ರು ಪೇಪರ್ ಅಲ್ಲಿ ಬರೋದಿಲ್ಲ, ಯಾರಿಗೂ ಗೊತ್ತಾಗಲ್ಲ. ಕಡೆಗೆ ಬೇಡಿಕೆಗಳು ಈಡೇರಿತು, ಭಗತ್ ಸಿಂಗ್ ಗೆದ್ರು. ಆದ್ರೆ ಗಲ್ಲು ಶಿಕ್ಷೆ. ಭಗತ್ ಸಿಂಗ್ ಹೇಳ್ತಾ ಇದ್ರು, ಈ ದೇಶದಲ್ಲಿ ಬಹಳ ಜನ ಬದುಕಿದ್ದಾರೆ, ಬಹಳ ಜನ ಬದುಕಿರ್ತಾರೆ, ಆದ್ರೆ ಸಾಯೋದು ಹೇಗೆ ಅನ್ನೋದನ್ನ ತೋರಿಸೋರು ಯಾರು? ಅವನಿಗೆ ನ್ಯೂಸ್ ಪೇಪರ್ ಕೊಡಬೇಕು, ಅವನಿಗೆ ಬರೆಯೋದಿಕ್ಕೆ ಪೇಪರ್ ಕೊಡಬೇಕು, ಪೆನ್ ಕೊಡಬೇಕು, ಅವ್ನು ಬರೆದಿದ್ದನ್ನ ಹೊರಗಡೆ ಕಳಿಸೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದೆಲ್ಲ ನೀವು ಮಾಡ್ತಾ ಇಲ್ಲ. ನ್ಯಾಯಾಧೀಶರು ಪೊಲೀಸ್ನವ್ರಿಗೆ ಹೇಳಿದೆ ಮಾಡ್ರಿ ಅನ್ನೋದು ಅವ್ರು ಮಾಡಲ್ಲ. ಸೊ ಭಗತ್ ಸಿಂಗ್ ಅವಾಗ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ನಿಮ್ಗೆ ಆಶ್ಚರ್ಯ ಆಗುತ್ತೆ, 64 ದಿನ ಕಂಟಿನ್ಯೂಸ್ ಉಪವಾಸ. ಪೊಲೀಸ್ನವರು ಬಲವಂತವಾಗಿ ಹಾಲು ಕುಡ್ಸಕ್ ಪ್ರಯತ್ನ ಮಾಡಿದ್ರು. ಭಗತ್ ಸಿಂಗ್ ಎದೆ ಮೇಲೆ ಕೂತ್ಕೊಂಡು ಗುದ್ದಿ ಮೂಗುನ್ನ ಕ್ಲೋಸ್ ಮಾಡಿ ಬಾಯಲ್ಲಿ ಹಾಲು ಹಾಕಕ್ ಟ್ರೈ ಮಾಡಿದ್ರು. ಇದರಲ್ಲಿ ಒಬ್ಬ ಕ್ರಾಂತಿಕಾರಿಗೆ ಶ್ವಾಸಕೋಶದಲ್ಲಿ ಹಾಲು ಹೋಗ್ಬಿಟ್ಟು ಅವ್ನು ಸತ್ತೇ ಹೋಗ್ಬಿಟ್ಟ, ಜತಿನ್ ದಾಸ್ ಅಂತ. ಅವ್ನು ಸತ್ತ ಮೇಲೂ ಭಗತ್ ಸಿಂಗ್ ಉಪವಾಸ ಸತ್ಯಾಗ್ರಹ ಮುಂದುವರಿಸಿದ್ರು. ಭಗತ್ ಸಿಂಗ್ ನ ನೋಡೋದಕ್ಕೆ ಜೈಲಿಗೆ ಸುಭಾಷ್ ಚಂದ್ರ ಬೋಸ್ ಬಂದ್ರು, ನೆಹರು ಬಂದ್ರು. ಇದೆಲ್ಲ ಆದ್ಮೇಲೆ ಆಯ್ತು ನಿಮ್ಮ ಬೇಡಿಕೆನ ಮುಂದುವರಿಸ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು, ಹಾಲು ಕುಡಿಸಿದ್ರು. ಅರೆ ಆಶ್ವಾಸನೆ ಈಡೇರಿಸಲಿಲ್ಲ. ಮಾರನೇ ದಿನದಿಂದ ಮತ್ತೆ ಪ್ರಾರಂಭ ಮಾಡಿದ್ರು. 84 ದಿನದವರೆಗೂ ಬಂತು. ಇದು ದಾಖಲೆ. ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹದ ಬಗ್ಗೆ ಮಾತಾಡ್ತಿದ್ರು, ಆದ್ರೆ ಅವರ ಅನುಯಾಯಿಗಳು ಯಾರು ಇಷ್ಟು ದೊಡ್ಡ ಉಪವಾಸ ಸತ್ಯಾಗ್ರಹ ಮಾಡಿರಲಿಲ್ಲ. ಭಗತ್ ಸಿಂಗ್ ಮತ್ತು ಆತನ ಗೆಳೆಯರು. ಕಡೆಗೆ ಬೇಡಿಕೆಗಳು ಈಡೇರಿತು, ಭಗತ್ ಸಿಂಗ್ ಗೆದ್ರು. ಆದ್ರೆ ಗಲ್ಲು ಶಿಕ್ಷೆ. ಗಲ್ಲು ಶಿಕ್ಷೆ ಆದಾಗ ಬಹಳ ಜನ ಹೇಳಿದ್ರು ತಪ್ಪಾಯ್ತು ಅಂತ ಹೇಳ್ಬಿಡು, ಬಿಟ್ಬಿಡ್ತಾರೆ. ಹೇಳಿಲ್ಲ. ಮತ್ತೆ ಭಗತ್ ಸಿಂಗ್ ನಾಸ್ತಿಕರು, ಅವ್ರಿಗೆ ದೇವರಲ್ಲಿ ನಂಬಿಕೆ ಇರಲಿಲ್ಲ. ದೇವರಲ್ಲಿ ನಂಬಿಕೆ ಇರಲಿಲ್ಲ ಅಂದ್ರೆ ನ್ಯಾಯನೀತಿನಲ್ಲಿ ನಂಬಿಕೆ ಇರಲಿಲ್ಲ ಅಂತಲ್ಲ, ನ್ಯಾಯನೀತಿಗೋಸ್ಕರನೇ ಜೀವ ಕೊಟ್ಟವರು. ಆದ್ರೆ ಅವರು ವಿಜ್ಞಾನದ ಪುಸ್ತಕಗಳು ಓದಿದ್ರು, ಮನುಷ್ಯ ಭೂಮಿ ಮೇಲೆ ಹೇಗೆ ಬಂದ, ಮನುಷ್ಯ ಸಮಾಜ ಹೇಗೆ ಬಂತು ಅಂತ. ಆದ್ರಿಂದ ಅವ್ರಿಗೆ ಆ ನಂಬಿಕೆ ಇರಲಿಲ್ಲ. ಆದ್ರೆ ನಂಬಿಕೆ ಇರೋರ್ನ ಅವ್ರೇನು ಹಾಸ್ಯ ಮಾಡ್ತಿರ್ಲಿಲ್ಲ, ನಂಬಿಕೆ ಇರೋರ್ನ ಅವ್ರು ತಪ್ಪು ತಿಳ್ಕೊಳ್ತಿರ್ಲಿಲ್ಲ. ಬದಲಿಗೆ ಅವ್ರೇನ್ ಹೇಳ್ತಿದ್ರು ಅಂತಂದ್ರೆ, ದೇಶದ ಸ್ವಾತಂತ್ರ್ಯಕ್ಕೆ ಹಿಂದೂಗಳು, ಮುಸಲ್ಮಾನರು, ಸಿಖ್ರು, ಗಂಡಸರು, ಹೆಂಗಸರು, ಮೇಲ್ಜಾತಿಯವರು, ಕೆಳಜಾತಿಯವರು ಎಲ್ಲರೂ ಒಂದಾಗ್ಬೇಕು ಅಂತ ಹೇಳ್ತಿದ್ರು. ಅವಾಗ ಜೈಲರ್ ಒಬ್ಬ ಇರ್ತಾನೆ, ಚತ್ತರ್ ಸಿಂಗ್ ಅಂತ. ಅವನಿಗೆ ಭಗತ್ ಸಿಂಗ್ ಅಂದ್ರೆ ಬಹಳ ಪ್ರೀತಿ. ಆತ ಬಂದ್ಬಿಟ್ಟು ಹೇಳ್ತಾನೆ, ಮಗು ನೀನ್ ಹೀಗೆಲ್ಲ ದೇವ್ರ ನಂಬಲ್ಲ ಅನ್ಬೇಡ, ನೀನ್ ಹೇಗಿದ್ರು ನಾಳೆ ಸತ್ತೋಗ್ತೀಯ, ನಿನ್ನನ್ನ ಗಲ್ಲಿಗೆ ಹಾಕ್ತಾರೆ, ನೀನ್ ಸಾಯೋದಕ್ಕೆ ಮುಂಚೆ ಒಂದ್ಸಲಿ ಪ್ರಾರ್ಥನೆ ಮಾಡು. ಭಗತ್ ಸಿಂಗಿಗೆ ಕಾಕ ಅಂತ ಕರಿತಿದ್ರು ಅವನ್ನ. ಕಾಕ ಅಂದ್ರೆ ಬಹಳ ಪ್ರೀತಿ. ಆದ್ರೆ ನಾನು ನಂಬಲೇ ಇರೋದು ನಾನು ಹೆಂಗಪ್ಪ ಮಾಡ್ಲಿ? ಅದಕ್ಕೆ ಬಹಳ ತಮಾಷೆಯಾಗಿ ಅಂತ ಹೇಳಿದ್ರು, ನೋಡಿ ಇಷ್ಟು ದಿನ ನಾನು ದೇವ್ರ ನಂಬಲ್ಲ ಅಂತ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ಇವಾಗ ಸಾಯೋ ಟೈಮಲ್ಲಿ ನಾನು ಪ್ರಾರ್ಥನೆ ಮಾಡಿದ್ರೆ ನಿನ್ ದೇವ್ರಿಗೆ ನನ್ನ ಬಗ್ಗೆ ತಿರಸ್ಕಾರ ಬರುತ್ತೆ, ಎಂತ ಅವಕಾಶವಾದಿ, ಸಾಯೋವಾಗ ನನ್ನ ಜ್ಞಾಪಿಸ್ಕೊಂಡ ಅಂತ. ಅದಕ್ಕೆ ಏನೋ ಬೇಡ ಬಿಡಿ, ಅವ್ನ ಪಾಡಿಗೆ ಅವನಿರ್ಲಿ, ನನ್ನ ಪಾಡಿಗೆ ನಾನಿರ್ತೀನಿ ಅಂತ ತಮಾಷೆ ಮಾಡಿ ಬಿಟ್ಬಿಟ್ಟೆ. ಭಗತ್ ಸಿಂಗ್ ತಂದೆ ಅವರಿಗೆ ಬಹಳ ಬೇಜಾರಾಯ್ತು. ಅವ್ರೇನ್ ಮಾಡಿದ್ರು ಅಂತಂದ್ರೆ, ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಪತ್ರ ಬರ್ತದೆ. ಅವ್ರೇನ್ ಕ್ಷಮಾಪಣೆ ಕೇಳಲಿಲ್ಲ, ಬಟ್ ಒಂದು ಪತ್ರ ಬರೋದು. ಆ ಪತ್ರದಲ್ಲಿ ಏನ್ ಹೇಳಿದ್ರು ಅಂದ್ರೆ, ನೀವು ಯಾವತ್ತು ಸ್ಕಾಟ್ ಸತ್ತ ನನ್ನ ಮಗನೇ ಕೊಂದ ಅಂತ ಹೇಳ್ತಿರೋ ಅವತ್ತು ನನ್ನ ಮಗ ಅಲ್ಲಿ ಇರ್ಲೇ ಇಲ್ಲ ಅಂತ ಕೊಟ್ರು. ಒಂದು ಲೆಟರ್ ಕೊಟ್ಬಿಟ್ಟು ಮರು ವಿಚಾರಣೆ ಮಾಡಿ. ಈ ವಿಷಯ ಭಗತ್ ಸಿಂಗ್ ಗೊತ್ತಾಯ್ತು. ಅವಾಗ ಭಗತ್ ಸಿಂಗ್ ಬಹಳ ನೊಂದ್ಕೊಂಡ್ಬಿಟ್ರು. ಯಾಕಂದ್ರೆ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಇವಾಗ, ಭಗತ್ ಸಿಂಗ್ ಸಾಯೋ ಟೈಮಲ್ಲಿ ಸುಳ್ಳು ಹೇಳ್ಬಿಟ್ಟ ಅಂತ. ಭಗತ್ ಸಿಂಗ್ ಹೇಳ್ತಾ ಇದ್ರು, ಈ ದೇಶದಲ್ಲಿ ಬಹಳ ಜನ ಬದುಕಿದ್ದಾರೆ, ಬಹಳ ಜನ ಬದುಕಿರ್ತಾರೆ, ಆದ್ರೆ ಸಾಯೋದು ಹೇಗೆ ಅನ್ನೋದನ್ನ ತೋರಿಸೋರು ಯಾರು? ಮದನ್ ಲಾಲ್ ಡಿಂಗ್ರಾ ಹೇಳಿದ್ದ, ಭಾರತೀಯರಿಗೆ ನಾವಿವತ್ತು ಪಾಠ ಹೇಳ್ಕೊಡ್ಬೇಕಾಗಿದೆ. ಅದೇನು ಅಂದ್ರೆ ಬದುಕೋದು ಹೇಗೆ ಅನ್ನೋದಲ್ಲ, ಸಾಯೋದು ಹೇಗೆ ಅಂತ ತೋರಿಸ್ಬೇಕು. ನನಗೆ ಇವಾಗ ಸಾಯೋದಕ್ಕೆ ಅವಕಾಶ ಸಿಕ್ಕಿದೆ, ದೇಶಕ್ಕೋಸ್ಕರ ಸಾಯ್ತಾ ಇದ್ದೀನಿ. ಇವಾಗ ನಾನು ಕ್ಷಮಾಪಣೆ ಕೇಳ್ಬಿಟ್ರೆ ಅಥವಾ ನಾನು ಅಲ್ಲಿ ಇರ್ಲಿಲ್ಲ ಅಂತ ಸುಳ್ಳು ಹೇಳ್ಬಿಟ್ರೆ ಆಗ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದೊಡ್ಡ ಏಟು ಬೀಳುತ್ತೆ. ಅದ್ರ ಬದಲು ನಾನು ಸತ್ರೆ ಒಬ್ಬ ಭಗತ್ ಸಿಂಗ್ ಹೋಗ್ತಾನೆ, ಅವನ ಜಾಗದಲ್ಲಿ ಇನ್ನೂ ಅನೇಕರು ಬರ್ತಾರೆ. ಆದ್ರಿಂದ ನೀನು ನನ್ನ ತಂದೆಯಾಗಿ ಮಾಡಿರೋದು ತಪ್ಪು, ನೀನು ಈ ರೀತಿ ಪತ್ರ ಬರೀಬಾರ್ದಾಗಿತ್ತು. ನನಗೂ ಮತ್ತೆ ನನ್ನ ತಂದೆಗೂ ಈ ವಿಷಯದಲ್ಲಿ ಯಾವ ಸಂಬಂಧನೂ ಇಲ್ಲ. ನನ್ನ ತಂದೆ ಮಾಡಿರೋದನ್ನ ನಾನು ಒಪ್ಪಲ್ಲ, ಬದಲಿಗೆ ನಾನು ಒಪ್ಪನ್ನಾಗಿ ಹೇಳ್ತೀನಿ. ದಯಮಾಡಿ ಸ್ನೇಹಿತರೆ ಗಲಾಟೆ ಮಾಡಬೇಡಿ, ದಯಮಾಡಿ ಡಿಸ್ಟರ್ಬ್ ಆಗುತ್ತೆ. ಬಹಳ ಅಮೂಲ್ಯವಾದ ಸಂದರ್ಭ. ಭಗತ್ ಸಿಂಗ್ ಸಾವಿನ ಬಗ್ಗೆ ಹೇಳ್ತಿದ್ದೀನಿ, ದಯವಿಟ್ಟು ಸ್ವಲ್ಪ ಶಾಂತವಾಗಿ. ಅದಕ್ಕೆ ಭಗತ್ ಸಿಂಗ್ ಹೇಳ್ತಾರೆ, ನಾನು ಸಂತೋಷವಾಗಿ ಸಾಯಕ್ಕೆ ಹೋಗ್ತಾ ಇದ್ದೀನಿ. ಬ್ರಿಟಿಷ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ನಾನು, ನೀವೇ ಭಾಗ್ಯವಂತರು ಕಣಯ್ಯ, ಭಾರತೀಯ ಯುವಕರು ಹೇಗೆ ಸಾಯ್ತಾರೆ ಅನ್ನೋದನ್ನ ನೋಡ್ತೀರಾ ನೀವು, ನೋಡ್ರಿ. ತಲೆ ಬಗ್ಗಿಸಲ್ಲ ನಾವು, ತಲೆ ಎತ್ತಿ ಸಾಯ್ತೀವಿ. ಒಬ್ಬ ಸಿಕ್ಕು, ಒಬ್ಬ ಹಿಂದೂ, ಎಲ್ಲ ಒಟ್ಟಿಗೆ ಸಾಯ್ತೀವಿ. ನಮ್ಮ ಗೆಳೆಯ ಅಶ್ಫಾಕುಲ್ಲಾ ಮುಸ್ಲಿಂ, ಅವನು ಕೆಲವು ದಿನಗಳ ಹಿಂದೆ ಹೀಗೆ ಕಳೆದು ಹೋದ. ನಾವೆಲ್ಲರೂ ಜೀವತ್ಯಾಗ ಮಾಡ್ತೀವಿ ದೇಶಕ್ಕೋಸ್ಕರ. ಈ ಸಮಯದಲ್ಲಿ
ತಪ್ಪಾಯ್ತು ಅಂತ ಕೇಳೋ ಪ್ರಮೇಯನೇ ಇಲ್ಲ. ನಾವು ತಪ್ಪಾಯ್ತು ಅಂತ ಕೇಳೋದಿಲ್ಲ ಅಂತ ಹೇಳಿ ಜೀವತ್ಯಾಗ ಮಾಡ್ತಾರೆ. ಇಲ್ಲಿ ದಯಮಾಡಿ ಗೆಳೆಯರೆ ಮಾತಾಡಬೇಡಿ. ಸ್ನೇಹಿತರೆ, ಮೈಕ್ ಬೇರೆ ಹೋಗಿದೆ. ನಾವು ಇವಾಗ ಕಷ್ಟಪಟ್ಟು ಜೋರಾಗಿ ಮಾತಾಡಬೇಕು. ಇನ್ನು 5 ನಿಮಿಷ ಟೈಮ್ ಕೊಡಿ, ಭಗತ್ ಸಿಂಗಿಗೋಸ್ಕರ ಟೈಮ್ ಕೊಡಿ. ಮಾತಾಡಬೇಡಿ, ಮುಗಿಸ್ಬಿಡ್ತೀನಿ ನಾನು. ಅವತ್ತು ಇಡೀ ಲಾಹೋರ್ನಲ್ಲಿ ಜನ ರಸ್ತೆಗಳಿಗೆ ಇಳಿದ್ಬಿಟ್ಟಿದ್ರು, ಲಕ್ಷಾಂತರ ಜನ. ಭಗತ್ ಸಿಂಗ್ ಸತ್ತು ಹೋಗ್ತಾನೆ. ಅದಕ್ಕೆ ಬ್ರಿಟಿಷರು ಜನಗಳಿಗೆ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಗುಟ್ಟಾಗಿ ಸಾಯಂಕಾಲದ ಗಲ್ಲಿಗೆ ಹಾಕ್ಬಾರ್ದು, ಅರ್ಲಿ ಮಾರ್ನಿಂಗ್ ಮಾತ್ರ ಹಾಕ್ಬೇಕು. ಆದ್ರೆ ಜೈಲಿನ ಕಾನೂನನ್ನ ಮುರಿದು ಯಾರಿಗೂ ಗೊತ್ತಿಲ್ಲ ಹಾಗೆ ಅವ್ರನ್ನ ಗಲ್ಲಿಗೆ ಹಾಕಿ ಅದನ್ನ ತಗೊಂಡು ಹೋಗಿ ಸಟ್ಲೇಜ್ ನದಿ ತೀರದಲ್ಲಿ ಸುಟ್ಬಿಟ್ರು. ಆದ್ರೆ ಜನಗಳಿಗೆ ಗೊತ್ತಾಗೋಯ್ತು. ಜನ ಅಲ್ಗೂ ಅಟ್ಟಿಸ್ಕೊಂಡು ಹೋಗಿ ಪೊಲೀಸ್ನವ್ರನ್ನ ಓಡಿಸಿ ಭಗತ್ ಸಿಂಗ್ದು ಮೂಳೆಗಳು, ಬೂದಿ ಅದನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಮೆರವಣಿಗೆ ಮಾಡಿದ್ರು. ಮೆರವಣಿಗೆ ಮಾಡಿದ್ದಿನ ಅವನ ತಂದೆ ತಾಯಿ ಎಲ್ಲ ಬಂದರು. ಇಲ್ಲಿ ನಿಮ್ಗೆ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಹೇಳ್ಬೇಕು. ಭಗತ್ ಸಿಂಗ್ ತಾಯಿ ವಿದ್ಯಾವತಿ ಅಂತ, ಆಕೆ ಅಸಾಧಾರಣ ಹೆಂಗಸು. ಭಗತ್ ಸಿಂಗ್ ಸಾಯೋದಕ್ಕೆ ಮುಂಚೆ ಆಕೆ ಜೈಲಿಗೆ ಬಂದಿದ್ರು. ಭಗತ್ ಸಿಂಗ್ ನ ನೋಡಿದಾಗ ಆಕೆ ಕೇಳ್ತಾರೆ, ಮಗನೇ ನಂಗೊಂದು ಕಡೆ ಆಸೆ ಇದೆ, ನೆರವೇರಿಸ್ತೀಯಾ? ಕೇಳಿಸ್ತಾ ಇದೆಯಾ? ಕಡೆವರೆಗೂ ನಂಗೊಂದು ಕಡೆ ಆಸೆ ಇದೆ, ನೆರವೇರಿಸ್ತೀಯಾ? ಆಗ ಭಗತ್ ಸಿಂಗ್ಗೆ 1 ನಿಮಿಷ ಅಳಕಾಯ್ತು. ಅಮ್ಮ ಏನ್ ಕೇಳ್ಬಿಡ್ತಾಳೋ ಏನೋ, ಪ್ರಸಾದ ತಗೊಂತಾಳ ಅಥವಾ ದೇವರ ಹೆಸರು ಹೇಳು ಅಂತಾಳ ಅಥವಾ ತಪ್ಪಾಯ್ತು ಅಂತ ಹೇಳ್ಬಿಡೋ ಮಗನೇ ಅಂತಾಳ, ಏನ್ ಹೇಳ್ತಾಳ? ಅವ್ನ ಮುಖ ನೋಡ್ಬಿಡು. ಅವ್ರ ತಾಯಿ ನಕ್ಬಿಟ್ರು. ನನ್ನ ಏನ್ ಅನ್ಕೊಂಡಿದ್ಯಾ ನೀನು? ನಾನು ನಿನಗೆ ಬೇಜಾರಾಗುವಂತದ್ದು ಕೇಳ್ತೀನ? ನಾನು ಕೇಳೋದು ಒಂದೇ ಒಂದು, ನಿನಗೆ ಯಾವಾಗ್ಲೂ ಕೂಡ ಒಂದು ಘೋಷಣೆ ಇಷ್ಟ ಇತ್ತು, ಇಂಕ್ವಿಲಾಬ್ ಜಿಂದಾಬಾದ್ ಅಂತ, ಅಂದ್ರೆ ಕ್ರಾಂತಿ ಚಿರಾಯವಾಗ್ಲಿ. ಅದ್ರ ಅರ್ಥ ನಮ್ಮ ಮಗನೇ ತಾಯಿ ಹೇಳಿದ್ದ, ಅಮ್ಮ ಈ ದೇಶದಲ್ಲಿ ಬದಲಾವಣೆ ಆಗ್ಬೇಕು, ಬಡವರ ರಾಜ್ಯ ಬರ್ಬೇಕು, ಕ್ರಾಂತಿ ಆಗ್ಬೇಕು, ಅದಕ್ಕೆ ನಾವು ಇಂಕ್ವಿಲಾಬ್ ಜಿಂದಾಬಾದ್ ಅಂತ ಕೂಗ್ತೀವಿ ಅಂತ ಮಗ ಹೇಳಿದ್ದ. ಅದಕ್ಕೆ ತಾಯಿ ಹೇಳಿದ್ರು, ಮಗನೇ ನನಗೆ ನನ್ನ ಮಗ ತಲೆ ಬಗ್ಗಿಸ್ಬಾರ್ದು ಅಂತ ಆಸೆ, ಸಾಯೋವಾಗ್ಲೂ ತಲೆ ಬಗ್ಗಿಸ್ಬಾರ್ದು. ನೀನು ತಲೆ ಎತ್ತಿ ಇಂಕ್ವಿಲಾಬ್ ಜಿಂದಾಬಾದ್ ಅಂತ ಕೂಗ್ಬಿಟ್ಟು ಸಾಯಿ. ವಿದ್ಯಾವತಿ ಮಗ ಹೇಳಿ ಅಂತ ಯಾರು ಹೇಳ್ಬಾರ್ದು, ತಲೆ ಬಗ್ಗಿಸ್ದ ಅಂತ ಹೇಳ್ಬಾರ್ದು. ಅದೊಂದೇ ನನ್ನ ರಿಕ್ವೆಸ್ಟ್ ನಿಮಗೆ. ಅವಾಗ ಭಗತ್ ಸಿಂಗ್ ಕಣ್ಣಲ್ಲಿ ನೀರು ಬಂತು. ನಮ್ಮಮ್ಮ ಎಂಥ ತಾಯಿ. ಇದು ಭಗತ್ ಸಿಂಗ್ ಸತ್ತಿದ ರೀತಿ. ಇದಾದ್ಮೇಲೆ ನಾನು 2 ವಿಷಯ ಹೇಳ್ತೀನಿ ನಿಮಗೆ. ಭಗತ್ ಸಿಂಗ್ ಕೇವಲ ಸ್ವಾತಂತ್ರ್ಯಕ್ಕೋಸ್ಕರ ಸಾಯಲಿಲ್ಲ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಅಶ್ಫಾಕುಲ್ಲಾ ಪ್ರತಿಯೊಬ್ಬರು ಸತ್ತಿದ್ದು ಈ ದೇಶದಲ್ಲಿ ಮಾಲೀಕರು ಮತ್ತೆ ಕಾರ್ಮಿಕರು ಅನ್ನೋ ಪರಿಸ್ಥಿತಿ ಹೋಗ್ಬೇಕು. ಎಲ್ಲ ಕೈಗಾರಿಕೆಗಳು, ಭೂಮಿ ಬಡಬಗ್ಗರ ಕೈಗೆ ಬರಬೇಕು. ಕಾರ್ಮಿಕರೆಲ್ಲರೂ ಸೇರಿ ಕಾರ್ಖಾನೆ ಮಾಲೀಕರಾಗಬೇಕು, ರೈತರೆಲ್ಲರೂ ಈ ಭೂಮಿ ಮಾಲೀಕರಾಗಬೇಕು. ಅಂತ ಒಂದು ಹೊಸ ವ್ಯವಸ್ಥೆ ಈ ದೇಶದಲ್ಲಿ ಬರಬೇಕು. ಅದು ಸಮಾಜವಾದ. ಈ ಗುರಿಯನ್ನ ಕಡೆಯವರೆಗೂ ಭಗತ್ ಸಿಂಗ್ ಎತ್ತಿ ಹಿಡಿದ್ರು. ಮತ್ತೆ ಕಡೆಗೆ ಅವ್ರಿಗೆ ಸ್ಪಷ್ಟ ಆಯ್ತು. ಅವ್ರು ಒಂದ್ ಕಡೆ ಹೇಳ್ತಾರೆ, ನಾನು ಉಗ್ರಗಾಮಿ ಅಲ್ಲ, ನಾನು ಟೆರರಿಸ್ಟ್ ಅಲ್ಲ, ನನ್ನ ರಾಜಕೀಯ ಜೀವನದ ಪ್ರಾರಂಭದಲ್ಲಿ ನಾನು ಕೆಲವಂತ ಚಟುವಟಿಕೆ ಮಾಡಿದೆ ಅಷ್ಟೇ, ಬಟ್ ಈಗ ನಾನೊಬ್ಬ ಸಮಾಜವಾದಿ. ಸಮಾಜವಾದದಲ್ಲಿ ನಂಬಿಕೆ ಇದೆ, ಲೆನಿನ್ ಅವ್ರ ದಾರಿನಲ್ಲಿ ನಂಬಿಕೆ ಇದೆ. ಬಹಳಷ್ಟು ಬರ್ದಿದ್ದಾರೆ ಅವರು, ಜೈಲಲ್ಲಿ ಕೂತ್ಕೊಂಡು ಬರ್ದಿದ್ದಾರೆ ಸಮಾಜವಾದದ ಬಗ್ಗೆ. ಒಂದು ಸಲ ಏನ್ ಮಾಡ್ತಾರೆ ಅವರು, ಜನವರಿ 24ನೇ ತಾರೀಕು ಅವ್ರ ವಿಚಾರಣೆ ಇರುತ್ತೆ. ಅವಾಗ ಲೆನಿನ್ ದಿನಾಚರಣೆ ಬಂದಿರುತ್ತೆ. ಭಗತ್ ಸಿಂಗ್ ಜೈಲಿಗೆ ಹೋಗ್ಬಿಟ್ಟು, ಜೈಲಿಂದ ಕೋರ್ಟ್ಗೆ ಹೋಗ್ಬಿಟ್ಟು ಹೇಳ್ತಾರೆ, ನ್ಯಾಯಾಧೀಶರೇ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ. ಏನಪ್ಪ, ನಾನೊಂದು ಮ್ಯಾಟರ್ ಕೊಡ್ತೀನಿ, ಇದನ್ನ ನೀವು ಟೆಲಿಗ್ರಾಮ್ ಕಳಿಸ್ಬೇಕು. ನಮ್ಮನ್ನು ಹೊರಗಡೆ ಬಿಡಲ್ವಲ್ಲ ನೀವು, ಅದಕ್ಕೆ ನೀವೇ ಕಳಿಸ್ಬೇಕು. ಜಡ್ಜ್ ಹೇಳಿದ್ರು, ಯಾರಿಗಪ್ಪ? ಕಮ್ಯುನಿಸ್ಟ್ ಇಂಟರ್ನ್ಯಾಷನಲ್ ಅಂತಿದೆ, 3rd ಇಂಟರ್ನ್ಯಾಷನಲ್ ಅಂತ, ಅದ್ರ ಅಡ್ರೆಸ್ಸಿಗೆ ಕಳಿಸ್ಬೇಕು. ಏನ್ ಕಳಿಸ್ಬೇಕು? ನಾವು ಕಮ್ಯುನಿಸ್ಟ್ ಇಂಟರ್ನ್ಯಾಷನಲ್ಗೆ ಶುಭಾಶಯಗಳನ್ನು ಕಳಿಸ್ತಾ ಇದ್ದೀವಿ. ಇದು ಲೆನಿನ್ ಅವರ ಸ್ಮಾರಕ ದಿನ. ಈ ದಿವಸ ನಾವು ಭಾರತೀಯ ಕ್ರಾಂತಿಕಾರಿಗಳು ಪ್ರತಿಜ್ಞೆ ತಗೊಳ್ತಾ ಇದ್ದೀವಿ, ಭಾರತದಲ್ಲೂ ನಾವು ಸಮಾಜವಾದವನ್ನು ಸ್ಥಾಪಿಸ್ತೀವಿ. ಆ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಇಂಟರ್ನ್ಯಾಷನಲ್ಗೆ ಮತ್ತು ರಷ್ಯಾದ ಕ್ರಾಂತಿಕಾರಿಗಳಿಗೆ ನಮ್ಮ ಕ್ರಾಂತಿಕಾರಿ ಶುಭಾಶಯ. ಅದೇ ರೀತಿಯಲ್ಲಿ ಅವ್ರು ಸಾಯೋದಕ್ಕೆ 1.5 ತಿಂಗಳು ಮುಂಚೆ, ಅವ್ರು ಸತ್ತಿದ್ದು ಮಾರ್ಚ್ 23, ಫೆಬ್ರವರಿ 2ನೇ ತಾರೀಕು ಅವರೊಂದು ದೊಡ್ಡ ಸ್ಪೀಚ್ ಅದನ್ನ ಬಿಡುಗಡೆ ಮಾಡ್ತಾರೆ, ಭಾರತದ ತರುಣರಿಗೆ ಅಂತ. ಆ ಸ್ಪೀಚ್ ನಲ್ಲಿ ಅವ್ರು ಮತ್ತೆ ಮತ್ತೆ ಹೇಳ್ತಾರೆ, ಈ ದೇಶದಲ್ಲಿ ಸಮಾಜವಾದ ಬರಬೇಕು, ರೈತ ಕಾರ್ಮಿಕರ ಆಡಳಿತ ಬರಬೇಕು. ಕೇವಲ ಒಬ್ಬ ಪೊಲೀಸ್ ಆಫೀಸರ್ನ ಕೊಂದ್ರೆ, ಒಬ್ಬ ವೈಸರಾಯನ ಕೊಂದ್ರೆ ಸಮಾಜ ಬದಲಾವಣೆ ಆಗಲ್ಲ. ಸಮಾಜ ಬದಲಾವಣೆ ಆಗ್ಬೇಕಂತಂದ್ರೆ ಮೂಲಭೂತವಾಗಿ ಈ ದೇಶದ ಎಲ್ಲ ಉತ್ಪಾದನೆ ದುಡಿಯುವ ಜನಗಳ ಕೈಗೆ ಬರಬೇಕು. ಅದು ಸಮಾಜವಾದ, ಅದು ಲೆನಿನ್ ದಾರಿ, ಅದು ಕಾರ್ಲ್ ಮಾರ್ಕ್ಸ್ ದಾರಿ. ನಾನು ಅವ್ರ ಶಿಷ್ಯ. ಇದನ್ನ ದಯವಿಟ್ಟು ಜ್ಞಾಪಿಸ್ಕೊಡಿ. ಕಡೆ ಪಾಯಿಂಟ್ ಇವಾಗ ಹೇಳೋದು ನಾನು. ಬಹಳ ಜನ ಇವಾಗ ಭಗತ್ ಸಿಂಗ್ ಬಗ್ಗೆ ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ, ಯಾರು ಮಾತಾಡ್ತಾರೆ ಅಂದ್ರೆ, ಈಗ ನಮ್ಮ ದೇಶದಲ್ಲಿ ಕೋಮುವಾದಿಗಳು ಪ್ರಬಲವಾಗಿದ್ದಾರೆ.
ಒಂದು ಧರ್ಮವನ್ನ ಇನ್ನೊಂದು ಧರ್ಮದ ವಿರುದ್ಧ ಎತ್ಕಟ್ತಾರೆ. ದಿನ ಬೆಳಗಾದ್ರೆ ನಿಮ್ಮ ವಾಟ್ಸಪ್ಗಳಲ್ಲಿ ಸಂದೇಶ ಬರುತ್ತೆ. ಏನ್ ಬರುತ್ತೆ? ಬೇರೆ ಇನ್ನೊಂದು ಧರ್ಮಕ್ಕೆ ಸೇರಿದವ್ರ ವಿರುದ್ಧ ಬರುತ್ತೆ. ಒಂದಷ್ಟು ದಿನ ಹಲಾಲ್ ಅಂತ ಬರುತ್ತೆ, ಇನ್ನೊಂದಷ್ಟು ದಿನ ಹಿಜಾಬ್ ಅಂತ ಬರುತ್ತೆ, ಮುಸಲ್ಮಾನರಿಗೆ ಬೈಯೋದು ಬರುತ್ತೆ, ಕೆಳಜಾತಿಗಳು ಬೈಯೋದು ಬರುತ್ತೆ. ಇದನ್ನೆಲ್ಲ ಹಾಕಿ ತಲೆ ನಾವು ವಿಷ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಹಿಂದೂ ಮುಸ್ಲಿಂ ಅಂತ ಹೊಡೆದೋದ್ರೆ ಯಾರಿಗೆ ಅನುಕೂಲ ಆಗುತ್ತೆ? ಮಾಲೀಕರಿಗೆ ಅನುಕೂಲ ಆಗುತ್ತೆ, ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಧರ್ಮ ಯಾವ್ದಾದ್ರು ಇರ್ಲಿ, ಮನೆಯಲ್ಲಿ ಪೂಜೆನಾದ್ರೂ ಮಾಡು, ನಮಾಜ್ ಆದ್ರೂ ಮಾಡು, ಈಶ್ವರನಾದ್ರೂ ಪೂಜೆ ಮಾಡು, ವಿಷ್ಣುನಾದ್ರೂ ಮಾಡು. ಹಿಂದೂ ಆಗಿರು, ಮುಸ್ಲಿಂ ಆಗಿರು, ಕ್ರಿಶ್ಚಿಯನ್ ಆಗಿರು, ಪಾರ್ಸಿ ಆಗಿರು, ಜೈನ್ ಆಗಿರು, ಬುದ್ಧಿಸ್ಟ್ ಆಗಿರು, ಯಹೂದಿ ಆಗಿರು, ಅದು ನಿನ್ನ ವೈಯಕ್ತಿಕ ವಿಷಯ. ಎಲ್ಲಾ ಧರ್ಮಗಳು ಕೂಡ ಆಯಾ ಅದನ್ನ ನಂಬೋ ಜನಗಳಿಗೆ ಮುಖ್ಯ. ಅವ್ರು ನಂಬ್ಕೊಳ್ಳಿ ಬಿಡಿ. ಹಾಗೆ ಇದನ್ನ ಯಾವುದನ್ನು ನಂಬದೇ ಇರೋ ನಾಸ್ತಿಕರು ಇದ್ದಾರೆ, ಅವರು ಇಟ್ಕೊಳ್ಳಿ. ನಾವು ಒಟ್ಟಾಗಿ ಹೋರಾಟ ಮಾಡ್ಬೇಕಾಗಿರೋದು ಸಮಾಜದಲ್ಲಿರೋ ಅನ್ಯಾಯ ಹೋಗ್ಬೇಕು ಅಂತ. ಬೆಲೆ ಏರಿಕೆ ಆದ್ರೆ ಬರೀ ಹಿಂದೂಗಳಿಗಾಗತ್ತಾ? ನಿರುದ್ಯೋಗ ಸಮಸ್ಯೆ ಬಂದ್ರೆ ಬರೀ ಮುಸಲ್ಮಾನರಿಗೆ ಬರುತ್ತಾ? ನಮ್ಮ ಮನೆಯಲ್ಲಿ ಓಡಾಡ್ತಕ್ಕಂಥ ರಸ್ತೆ ಚೆನ್ನಾಗಿಲ್ಲ ಅಂತಂದ್ರೆ ಅದು ಬರೀ ಹಿಂದೂಗಳಿಗೆ ಅಥವಾ ಮುಸಲ್ಮಾನರಿಗೆ ಸಮಸ್ಯೆ ಆಗುತ್ತಾ? ಅಥವಾ ದೇಶದ ಎಲ್ರಿಗೂ ಸಮಸ್ಯೆ ಆಗುತ್ತಾ? ಇವಾಗ ಬೆಂಗಳೂರು ತುಂಬಾ ಪಾಟ್ ಹೋಲ್ಸ್ ಇದೆ. ದಿವಸ ಪೇಪರ್ ಅಲ್ಲಿ ಬರ್ತಾ ಇದೆ, ರಸ್ತೆನಲ್ಲಿ ಗುಂಡಿ ಬಿದ್ಬಿಟ್ಟಿದೆ, ಗುಂಡಿ ಬಿದ್ಬಿಟ್ಟಿದೆ. ಆ ಗುಂಡಿ ಬರೀ ಮುಸಲ್ಮಾನರಿಗಿದ್ಯಾ? ಗುಂಡಿ ಬರೀ ಹಿಂದೂಗಳಿಗಿದ್ಯಾ ಅದು? ಅಥವಾ ಮುಸಲ್ಮಾನರ ಮೈಯಲ್ಲಿ ಹರಿಯೋದು ರಕ್ತ ಅಲ್ವಾ? ಆದ್ರೆ ಇವರು ವಿಷ ಹರಡ್ತಾ ಇದ್ದಾರೆ. ಯಾರು ಹರಡ್ತಾ ಇದ್ದಾರೆ ಅಂದ್ರೆ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದ್ರೋಹ ಬರೆದವರು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸ್ತಾ ಇದ್ದವರು. ಭಗತ್ ಸಿಂಗು ಜೀವ ಕೊಡ್ತಾ ಇದ್ದ, ಗಾಂಧೀಜಿನೂ ಜೀವ ಕೊಟ್ಟರು. ಗಾಂಧೀಜಿ ಜೊತೆ ನಮಗೆ ಭಿನ್ನಾಭಿಪ್ರಾಯ ಇದೆ. ಭಗತ್ ಸಿಂಗ್ ಹೇಳ್ತಾ ಇದ್ರು, ಗಾಂಧೀಜಿಯವರ ಮಾರ್ಗದಲ್ಲಿ ಟಾಟಾ ಬಿರ್ಲಾ ಅಧಿಕಾರಕ್ಕೆ ಬರ್ತಾರೆ. ಹಾಗೆ ಆಯ್ತು. ಇವತ್ತು ಅಂಬಾನಿ ಅದಾನಿ ಇಡೀ ದೇಶವನ್ನ ನಡೆಸ್ತಾ ಇದ್ದಾರೆ. ನಮ್ಮ ಸರ್ಕಾರಗಳೆಲ್ಲ ಅವ್ರಿಗೆ ಸಲಾ ಹೊಡಿತಾ ಇದ್ದಾರೆ. ಬಡವರಿಗೆ ಏನಾದ್ರು ಒಂದ್ 2,000 ರೂಪಾಯಿ ಕೊಟ್ಬಿಟ್ರೆ ದೊಡ್ಡ ಗಲಾಟೆ ಮಾಡ್ತಾರೆ. ಆದ್ರೆ ಅದಾನಿ ಅಂಬಾನಿ 12 ಲಕ್ಷ ಕೋಟಿ ನಮ್ಮ ಬ್ಯಾಂಕುಗಳು ಸಾಲವನ್ನ ತಿಂದಿದ್ದಾರೆ, ವಾಪಸ್ ಕೊಟ್ಟಿಲ್ಲ. ವಿಜಯ್ ಮಲ್ಯ 1,000 ಕೋಟಿ ನುಂಗ್ಬಿಟ್ಟು ಓಡೋಗ್ಬಿಟ್ಟ. ಅವ್ನು ಯಾರೋ ಇನ್ನೊಬ್ಬ ಮೋದಿ ಅನ್ನೋನು, ನೀರವ್ ಮೋದಿ, ಲಲಿತ್ ಮೋದಿ, ಎಲ್ಲರೂ ದೇಶ ಬಿಟ್ಟು ಹೋಗೋದು. ಅವ್ರು ಯಾರನ್ನು ಮುಟ್ಟಲ್ಲ ಇವರು, ಯಾಕಂದ್ರೆ ಅವ್ರಿಗೆ ಚೆನ್ನಾಗಿದೆ. ಆದ್ರೆ ಜನಗಳ ಮನಸ್ಸನ್ನ ನಿಜವಾದ ಸಮಸ್ಯೆಯಿಂದ ದೂರ ಕರ್ಕೊಂಡು ಹೋಗೋದಕ್ಕೆ ಹಿಂದೂಗಳ ವಿರುದ್ಧ ಮುಸಲ್ಮಾನರನ್ನ ಎತ್ಕಟ್ತಾರೆ, ಮುಸಲ್ಮಾನರ ವಿರುದ್ಧ ಹಿಂದೂಗಳನ್ನ ಎತ್ಕಟ್ತಾರೆ. ಮತ್ತೆ ಗಾಂಧೀಜಿನ ನೆಹರುನ ಬೈಯೋದಿಕ್ ಪ್ರಾರಂಭ ಮಾಡ್ತಾರೆ. ಅರೆ ನೆಹರು ಈ ದೇಶಕ್ಕೋಸ್ಕರ 9 ವರ್ಷ ಜೈಲಲ್ಲಿ ಇದ್ರು. ಹೆಂಡತಿ ಸತ್ತಾಗ ಅವ್ರಿಗೆ ತಿಥಿ ಮಾಡೋದಕ್ಕೆ ಹೊರಗಡೆ ಬರಕ್ಕಾಗ್ಲಿಲ್ಲ. ಹೆಂಡತಿಗೆ ಮೈಯಲ್ಲಿ ಆರಾಮ ಇಲ್ದಿದ್ದಾಗ ನೆಹರು ಅವರು ಸುಭಾಷ್ ಚಂದ್ರ ಬೋಸ್ಗೆ ನೀನು ನೋಡ್ಕೊಂಡು ಬಾ ಅಂತ ಹೇಳಿದ್ರು. ಇವರೆಲ್ಲರೂ ದೇಶಭಕ್ತರೆ. ಗಾಂಧೀಜಿಯವರ ದಾರಿನಲ್ಲಿ ಬಂಡವಾಳಗಾರರ ಅಧಿಕಾರಕ್ಕೆ ಬರ್ತಾರೆ ಅನ್ನೋದು ವ್ಯತ್ಯಾಸ ಇತ್ತು ಭಗತ್ ಸಿಂಗಿಗೆ. ಅದಕ್ಕೆ ಗಾಂಧೀಜಿನ ಟೀಕೆ ಮಾಡ್ತಾ ಇದ್ರು. ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸು, ಚಂದ್ರಶೇಖರ್ ಆಜಾದ್, ಅಶ್ಫಾಕ್ ಉಲ್ಲಾ ಇವರೆಲ್ಲ ಕ್ರಾಂತಿಕಾರಿಗಳು. ಇವ್ರು ಗಾಂಧೀಜಿನ ಟೀಕೆ ಮಾಡಿದ್ರು. ಆದ್ರೆ ಗಾಂಧಿ, ಭಗತ್ ಸಿಂಗ್ ಇಬ್ರು ಕೂಡ ದೇಶಭಕ್ತರು. ಆದ್ರೆ ಇವಾಗ ಗಾಂಧಿನೂ ಬೇಡ ಅವ್ರಿಗೆ, ಭಗತ್ ಸಿಂಗೂ ಬೇಡ. ಆದ್ರೆ ಗಾಂಧಿನ ಬಯೋದಕ್ಕೆ ಭಗತ್ ಸಿಂಗ್ ಉಪಯೋಗಿಸ್ಕೋತಾರೆ, ಗಾಂಧಿನ ಬಯೋದಕ್ಕೆ ಸುಭಾಷ್ ಚಂದ್ರ ಬೋಸ್ನ ಉಪಯೋಗಿಸ್ಕೋತಾರೆ. ಯಾರು? ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸ್ತಾ ಇದ್ದವರು. ವೀರ್ ಸಾವರ್ಕರ್ ಅಂತ ಹೇಳ್ತಾರೆ. ಯಾರು ಸಾವರ್ಕರ್? ಪ್ರಾರಂಭದಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ವಲ್ಪ ಕೆಲಸ ಮಾಡಿದ್ದಾರೆ ಇಂಗ್ಲೆಂಡ್ ನಲ್ಲಿ. ನಂತರ ಏನ್ ಮಾಡಿದ್ರು ಅವರು? ಅಂಡಮಾನ್ ಜೈಲಿನಲ್ಲಿ ಇಟ್ಟರೆ ಬೇರೆ ಖೈದಿಗಳಿಗಿಂತ ಒಳ್ಳೆ ಸೌಲಭ್ಯ ತನಗೆ ಸಿಕ್ಕುವಂಗ್ ಮಾಡ್ಕೊಂಡ್ರು. ಬ್ರಿಟಿಷರ ಜೊತೆ ಚೆನ್ನಾಗಿ ಆಗ್ಬಿಟ್ಟು ಬ್ರಿಟಿಷರನ್ನ ಕ್ಷಮಾಪಣೆ ಕೇಳಿದ್ರು. ನಾನು ನಿಮ್ಮ ಮಗನಂತೆ, ಮಗನು ದಾರಿ ತಪ್ಪಿದರೆ ತಂದೆಯು ಕ್ಷಮಿಸಬೇಕು. ಬ್ರಿಟಿಷ್ ಸರ್ಕಾರವು ನನ್ನನ್ನು ಕ್ಷಮಿಸಿ ಹೊರಗಡೆ ಬಿಟ್ಟರೆ ನಾನು ಬ್ರಿಟಿಷ್ ಸರ್ಕಾರದ ಸೇವೆಯನ್ನು ಮಾಡುತ್ತೇನೆ. ಅವ್ರು ಹೇಗೆ ವೀರ ಆಗ್ತಾರೆ? ವೀರ ಅವ್ರು ವೀರಲ್ಲ. ವೀರ್ ಯಾರು? ಇವನು. ಈತ ಏನ್ ಹೇಳ್ದ? ತಾನು ಕ್ಷಮಾಪಣೆ ಕೇಳಲಿಲ್ಲ, ತಂದೆನೂ ಕ್ಷಮಾಪಣೆ ಕೇಳಕ್ ಬಿಡ್ಲಿಲ್ಲ. ತಂದೆ ಕ್ಷಮಾಪಣೆ ಕೇಳಲಿಲ್ಲ, ನನ್ನ ಮಗ ಅಲ್ಲಿ ಇರ್ಲಿಲ್ಲ. ಭಗತ್ ಸಿಂಗ್ ಅದನ್ನ ಅಪೋಸ್ ಮಾಡಿದ್ರು. ಸಾವರ್ಕರ್ ನನ್ನ ಕ್ಷಮಿಸುವಂತ ಪತ್ರ ಬರೆದ್ರು. ಭಗತ್ ಸಿಂಗ್ ಏನ್ ಪತ್ರ ಬರೆದ್ರು ಗೊತ್ತಾ? ನಮಗೆ ಗಲ್ಲು ಶಿಕ್ಷೆ ಬೇಡ, ಗುಂಡು ಹೊಡೆಯಿರಿ. ಯಾಕೆ? ನಾವು ನಿಮ್ ವಿರುದ್ಧ ಸೈನಿಕರು. ಬ್ರಿಟಿಷ್ ಸೈನ್ಯದ ವಿರುದ್ಧ ಭಾರತದ ಸೈನ್ಯ ಹೋರಾಟ ಮಾಡಿದೆ. ಸೈನಿಕರಿಗೆ ಏನ್ ಶಿಕ್ಷೆ ಕೊಡ್ತಾರೆ? ಫೈರಿಂಗ್ ಸ್ಕ್ವಾಡ್. ನಮ್ಗೆ ಫೈರಿಂಗ್ ಸ್ಕ್ವಾಡ್ ಕಳಿಸಿ, ನೇಣು ಬೇಡ ನಮ್ಗೆ. ಅದು ಭಗತ್ ಸಿಂಗ್. ಎಲ್ಲಿ ಭಗತ್ ಸಿಂಗು, ಎಲ್ಲಿ ಸಾವರ್ಕರ್? ಗಾಂಧಿಯನ್ನು ನಾವು ಟೀಕೆ ಮಾಡ್ತೀವಿ, ಆದ್ರೆ ಗಾಂಧಿ ಯಾವತ್ತು ಕ್ಷಮಾಪಣೆ ಕೇಳಿಲ್ಲ. ವಾಜಪೇಯಿ ಕ್ಷಮಾಪಣೆ ಕೇಳ. ಇವತ್ತು ಪ್ರತಿದಿನ ಸುಳ್ಳು ಹೇಳೋದು, ಕ್ಷಮಾಪಣೆ ಕೇಳೋದು ಮಾಡ್ತಿದ್ದಾರೆ. ಅವ್ರ ಮಕ್ಕಳು ಮೊಮ್ಮಕ್ಕಳುಗಳಿದ್ದಾರೆ, ಇವತ್ತು ಎಂಪಿಗಳಾಗಿದ್ದಾರೆ, MLA-ಗಳಾಗಿದ್ದಾರೆ. ಆದ್ರಿಂದ ಗೆಳೆಯರೆ, ಭಗತ್ ಸಿಂಗ್ ಹೀಗ್ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ನಾವು ಜ್ಞಾಪಿಸ್ಕೊಂಡ್ರೆ ಸಾಲದು. ಭಗತ್ ಸಿಂಗಿಗೆ 2 ಕನಸಿತ್ತು. ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರು 2 ಕಣ್ಣಿದ್ದ ಹಾಗೆ. ಯಾವುದೇ ಕಾರಣಕ್ಕೆ ಯಾರು ಎಷ್ಟೇ ಬೆಂಕಿ ಹಚ್ಚಲಿ, ಯಾರು ಎಷ್ಟೇ ವಿಷ ಕೊಡ್ಲಿ, ನಾವಿಬ್ರು ಬೇರೆ ಆಗ್ಬಾರ್ದು, ನಾವು ಒಂದಾಗಿರ್ಬೇಕು. ಇನ್ನೊಂದು ಕನಸಿತ್ತು, ಈ ದೇಶದಲ್ಲಿ ಸಮಾಜವಾದ ಬರಬೇಕು.
ಇದೆರಡನ್ನ ನೀವು ಕಾರ್ಮಿಕರು ಜ್ಞಾಪಕದಲ್ಲಿ ಇಟ್ಕೋಬೇಕು. ನೀವು ಕಾರ್ಮಿಕ ಸಂಘಕ್ಕೋಸ್ಕರ ಪ್ರತಾಪ್ ಸಿಂಹ ಬೇಕು, ವೆಂಕಟೇಶ್ ಬೇಕು, ಎಲೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಕೋಮುವಾದಿಗಳಿಗೆ ಓಟ್ ಹಾಕ್ಬಿಡ್ತೀವಿ, ಒತ್ರಿ ಕಮಲಕ್ಕೆ, ಹಿಂದೂ ಒಂದು ನಡೀರಿ ಅವ್ರ ಮೆರವಣಿಗೆಯಲ್ಲಿ ನಾವು ಹೋಗೋಣ ಅಂತ ಮಾಡಿದ್ರೆ ತಪ್ಪಾಗತ್ತೆ. ಕಾರ್ಮಿಕ ಸಂಘಕ್ಕೆ ನೀವು ಬರಬೇಕಾಗಿರೋದು ಬರೀ ಡಿಎ ಸಂಬಳಕ್ಕಲ್ಲ, ಇನ್ನೂ ಹೆಚ್ಚಿನ ವಿಚಾರಕ್ಕೋಸ್ಕರ ಬರಬೇಕು, ಸಮಾಜವಾದಕ್ಕೋಸ್ಕರ ಬರಬೇಕು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಐಕ್ಯತೆ ಇರಬೇಕು ಅನ್ನೋದಕ್ಕೋಸ್ಕರ ಬರ್ಬೇಕು ನೀವು. ಆವಾಗ ಈ ದೇಶದಲ್ಲಿ ಬದಲಾವಣೆ ಆಗುತ್ತೆ. ಭಗತ್ ಸಿಂಗ್ನ ಜ್ಞಾಪಿಸ್ಕೊಳ್ಳೋದು ಅಂದ್ರೆ ಹಾಗೆ ಜ್ಞಾಪಿಸ್ಕೊಳ್ಬೇಕು. ನಿಮ್ಮ ಸಂಘಟನೆಯನ್ನ ಬಲಪಡಿಸ್ಬಿಟ್ಟು ಹೆಚ್ಚಿನ ವಿಚಾರಗಳನ್ನ ಪಡ್ಕೊಂಡು ಹೋರಾಟಗಳನ್ನ ಕಟ್ಟಿ, ಆಗ ಈ ಮಹಾನ್ ವ್ಯಕ್ತಿಗೆ ನಾವು ಸರಿಯಾದ ಗೌರವ ತೋರಿಸಿದಾಗುತ್ತೆ. ಅವ್ರು 30 ನಿಮಿಷ ಅಂದ್ರು, ನಾನು ಪ್ರಾಯಶಃ 40 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ. ಕ್ಷಮಿಸಿ. ಭಗತ್ ಸಿಂಗ್ ಚಿರಾಯವಾಗ್ಲಿ. ಇಂಕ್ವಿಲಾಬ್ ಜಿಂದಾಬಾದ್.